ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಶ್ಯೂ ಸ್ವಾತಿ ಲಾಕ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇದು ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ನಾನು ಈಗ ರೀಸೆಂಟಾಗಿ ಫ್ರಿಡ್ಜ್ ಹೇಗೆ ಕ್ಲೀನ್ ಮಾಡಿ ಯಾವ ರೀತಿ ಜೋಡಿಸಿ ಎತ್ತಿಟ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇದು ನಾನು ವೆಜಿಟೇಬಲ್ಸ್ಗಳನ್ನ ತೊಗೊಬಂದಿದ್ದೆ, ಮಾರ್ಕೆಟ್ಗೆ ಹೋಗಿದ್ದೆ. ಆಗ ಒಂದಿಷ್ಟು ವೆಜಿಟೇಬಲ್ಸ್ಗಳನ್ನ ಬಲ್ಕಾಗಿ ತಂದಿದ್ದೆ. ಅದೆಲ್ಲ ಹೇಗೆ ಅರೇಂಜ್ ಮಾಡಿ ಎತ್ತಿಟ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಾಕ್ಸ್ಗಳನ್ನ ಯಾವಾಗಲೇ ಆಗಲಿ ಹೊಸ್ದಾಗಿ ನಾನು ವೆಜಿಟೇಬಲ್ಸ್ಗಳು ತಂದಾಗ ಪ್ರತಿಯೊಂದಿನೂ ಅಷ್ಟೇ ವಾಶ್ ಮಾಡಿ ವೈಪ್ ಮಾಡಿ ಎತ್ತಿಟ್ಕೊಳ್ತೀನಿ. ಆಗ ಅದಾದಮೇಲೆ ಹಾಗೆ ಟಿಶ್ಯೂನ ಯೂಸ್ ಮಾಡಿನೇ ನಾನು ಯಾವಾಗಲೂ ಕೂಡ ಕವರ್ ಮಾಡ್ತೀನಿ. ಯಾಕಂತಂದರೆ ಕೊಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ವೀಕ್ ಆದರೂ ಇಟ್ಕೊಳ್ತೀವಲ್ಲ, ಹಾಗಾಗಿ ಈ ರೀತಿ ಟಿಶ್ಯೂ ಯೂಸ್ ಮಾಡಿದ್ರೆ ಆ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಅಂತ ಹೇಳಿ ಈ ರೀತಿ ನಾನು ಯೂಸ್ ಮಾಡೋದು. ಹಾಗೆ ಸೊಪ್ಪು, ಹಾಗೆ ಮಾವಿನ ಹಣ್ಣು, ಟೊಮೊಟೊ, ಈ ರೀತಿದು ಎಲ್ಲನೂ ಐಟಮ್ಸ್ನು ತೊಗೊಬಂದಿದ್ದೆ. ಸೊಪ್ಪಷ್ಟೇ ಹೊರ್ಗಡೆ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಸಿಗುತ್ತೆ, ಬಟ್ ಮಾರ್ಕೆಟಲ್ಲಿ ತಂದರೆ ಒಂದು ಕಟ್ಟಿಗೆ ಒಂದು 20-30 ರುಪೀಸ್ಗೆ ಸ್ವಲ್ಪ ದಪ್ಪ ಕಟ್ಟೆ ಬರುತ್ತೆ. 1 ವೀಕೆ ಯೂಸ್ ಮಾಡ್ಬೋದು. ಇನ್ನು ನನ್ನ ಮಗಳಿಗೆ ಅಂತ ಹೇಳಿ ಮ್ಯಾಂಗೋ ಹಾಗೆ ಸ್ವೀಟ್ ಕಾರ್ನು, ಅವಳು ಬಾಕ್ಸ್ಗೆ ಅಂದರೆ ಸ್ನ್ಯಾಕ್ಸಿಗೆ ಸ್ಕೂಲಲ್ಲಿ ಕಾರ್ನ್ಸ್ ಬೇಕು, ನನಗೆ ಸ್ವೀಟ್ ಕಾರ್ನ್ ಬೇಕು ಅಂತ ಕೇಳ್ತಾ ಇದ್ಲು. ಹಾಗಾಗಿ ಸ್ವೀಟ್ ಕಾರ್ನ್ನ ತೊಗೊಂಡು ಬಂದೆ. ಅವಳಿಗೆ ಸ್ವೀಟ್ ಕಾರ್ನ್ ಅಂದರೆ ಫೇವ್ರೇಟ್ ಅಂತ ನಾನು ಪ್ರೀವಿಯಸ್ ಎಲ್ಲ ಟೈಮಲ್ಲೂ ವ್ಲಾಗ್ಗಳಲ್ಲಿ ಹೇಳಿದ್ದೀನಿ, ನಿಮಗೂ ಗೊತ್ತಿರುತ್ತೆ. ಇನ್ನು ನನ್ನ ಮಗಳನ್ನ ಸುಮ್ಮನೆ ಕೂರಿಸ್ಬೇಕಲ್ವ, ಎಲ್ಲ ಕೆಲಸದಲ್ಲೂ ಕೈ ಹಾಕೋಕೆ ಬರ್ತಾಳೆ. ಹಾಗಾಗಿ ಅವಳಿಗೆ ಕಾರ್ಟೂನ್ ಹಾಕಿ ಕೂರಿಸ್ಬಿಟ್ಟು ನಾನು ವೆಜಿಟೇಬಲ್ಸು ಹಾಗೆ ಸೊಪ್ಪುಗಳನ್ನ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಈ ರೀತಿ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸಿಟ್ಕೊಂಡ್ರೆ 1 ವೀಕ್ ತನಕ ಅದು ಬ್ರೇಕ್ಫಾಸ್ಟಿಗೆ ಬೇಗನೆ ಎದ್ದು ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ನಾವು ಇದೆಲ್ಲ ಮಾಡ್ಕೊಳ್ತೀವಿ, ಕ್ಲೀನಿಂಗು ಹಾಗೆ ಸೊಪ್ಪು ಬಿಡಿಸಿಡೋ ಅಂಥದ್ದು ಎಲ್ಲನೂ ಬಾಕ್ಸಿಗೆ ಎತ್ತಿಟ್ಕೊಳ್ಳೋದು ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ. ಹಾಗಾಗಿ ಇನ್ನು ಕೊಳೆಯೋ ಚಾನ್ಸಸ್ ಇರುತ್ತೆ ಒಂದಿನ ಹೊರಗಡೆ ಇಟ್ಟರು. ಈ ರೀತಿ ಎಲ್ಲನೂ ಪ್ಯಾಕ್ ಮಾಡಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ರೆ ಇನ್ನು ನನಗೆ 1 ವೀಕ್ ತನಕನೂ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಇನ್ನು ನೈಟ್ ಅದೆಲ್ಲ ಅರೇಂಜ್ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು. ಇನ್ನು ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನಿದು ಸಾಟರ್ಡೇ ವ್ಲಾಗು. ಹಾಗಾಗಿ ನನ್ನ ಮಗಳಿಗೂ ರಜೆ ಇತ್ತು, ಇನ್ನು ಸ್ಕೂಲಿಗೆ ಕರ್ಕೊಂಡೋಗಿ ಬಿಡೋದೇನೂ ಇರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡೆ. ಇನ್ನು ಮನೆಯನ್ನೆಲ್ಲ ಸ್ವಲ್ಪ ಹಾಗೆಯೇ ಕಿಚನ್ ಮಾತ್ರ ಕ್ಲೀನ್ ಮಾಡ್ಕೊಳ್ಳೇಬೇಕಲ್ವ ದಿನ. ಫ್ರೈಡೇ ನೈಟು ಮಾಡೋಕ್ಕಾಗಲಿಲ್ಲ, ಇನ್ನು ಮಗಳಿಗೂ ರಜೆ ಇರುತ್ತೆ, ನಾನು ಸ್ವಲ್ಪ ಫ್ರೀ ಇರ್ತೀನಿ ಅಂತ ಹೇಳಿ ಸಾಟರ್ಡೇನೇ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮಲಗಿಬಿಟ್ಟಿದ್ದೆ. ಇನ್ನು ಬೆಳಗ್ಗೆನೇ ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಮಾಡಿ ಅವ್ರಿಗೂ ಬ್ರೇಕ್ಫಾಸ್ಟ್ನ ಬಾಕ್ಸ್ಗೆ ಪ್ಯಾಕ್ ಮಾಡಿಬಿಟ್ಟು ಇನ್ನು ಸ್ಟವ್ವು ಹಾಗೆ ಮಿಕ್ಸಿ, ಅಕ್ಕಪಕ್ಕದಲ್ಲಿ ಆಯಿಲ್ ಕಂಟೈನರು ಇದೆಲ್ಲನೂ ಹಾಗೆ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡೆ. ಇನ್ನು ವೀಕ್ಲಿ ಒನ್ಸ್ ಆದರೂ ಕಿಚನ್ನ ಡೀಪ್ ಕ್ಲೀನ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಈ ವಿಂಡೋಯಿಂದ ಬಂದು ಧೂಳು ಹಾಗೆಯೇ ಅಡುಗೆ ಎಲ್ಲ ಮಾಡ್ತಾ ಇರ್ತೀವಿ, ಸ್ಟೀಮ್ ಎಲ್ಲ ಹೋಗಿ ಒಂಥರ ಕರೆ ಥರ ಕುತ್ಕೊಂಡ್ಬಿಡುತ್ತೆ ಕಿಚನಲ್ಲಿ. ಅಟ್ಲೀಸ್ಟ್ ವೀಕ್ಲಿ ಒನ್ಸು ಸೋಪೆಲ್ಲ ಹಾಕಿ ಬ್ರಷ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಆ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಹಾಗೆ ವೆಸಲ್ಸ್ ಎಲ್ಲ ಜಾಸ್ತಿನೇ ಆಗಿತ್ತು. ಇನ್ನೆಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು
ಕ್ಲೀನ್ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಇನ್ನು ಇದು ಸ್ವಲ್ಪ ಈ ಕಡೆ ನಾನು ಉಪ್ಪಿನ ಜಾರು ಹಾಗೆಯೇ ಮನಿ ಪ್ಲ್ಯಾಂಟು ಮತ್ತು ಒಂದು ಹನಿ ಬಾಟಲು ಈ ರೀತಿ ಇಟ್ಟಿರೋ ಸ್ಟ್ಯಾಂಡು ತುಂಬ ಡಸ್ಟ್ ಆಗಿತ್ತು. ಆಗಾಗ ಕ್ಲೀನ್ ಮಾಡ್ಕೊಳ್ತಿರ್ತೀನಿ, ಆದ್ರೂ ವಿಂಡೋ ಪಕ್ಕದಲ್ಲೇ ಇರೋದ್ರಿಂದ ಸ್ವಲ್ಪ ಡಸ್ಟ್ ಬೇಗನೆ ಬರುತ್ತೆ. ಇನ್ನು ಅದನ್ನು ಸ್ವಲ್ಪ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ, ಹಾಗೆ ಅದಕ್ಕೆ ರೆಸ್ಟ್ ಹಿಡಿದ್ಬಿಡತ್ತೆ ಸ್ಟೀಲ್ ಆಗಿರೋದ್ರಿಂದ. ಹಾಗಾಗಿ ಅದ್ರ ಮೇಲ್ಗಡೆ ನಾನೇ ಕಾರ್ಡ್ಬೋರ್ಡ್ ಬಾಕ್ಸ್ದನ್ನು ನೀಟಾಗಿ ಅದ್ರ ಶೇಪಿಗೆ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಪ್ಲಾಸ್ಟರ್ ಥರ ಅಂದರೆ ಶೀಟ್ನ ಸ್ಟಿಕ್ ಮಾಡಿದ್ದೀನಿ. ಆಗ ನೀಟಾಗಿ ಸ್ಟಿಕ್ ಆನ್ ಆಗುತ್ತೆ, ಹಾಗೆ ರೆಸ್ಟ್ ಹಿಡಿಯೋದಿಲ್ಲ. ಇನ್ನು ನಾನು ಜಾರ್ಗಳನ್ನೆಲ್ಲ ಆರಾಮಾಗಿ ನೀಟಾಗಿ ಜೋಡಿಸ್ಬೋದು. ಇನ್ನು ಅದನ್ನು ನೀಟಾಗಿ ವಾಶ್ ಮಾಡಿ ವೈಪ್ ಮಾಡಿನೇ ಅಲ್ಲಿನ ಜಾಗನೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೋಪಿನ ನೀರಲ್ಲಿ. ಇನ್ನಿದು ಒಂದು ಮನಿ ಪ್ಲ್ಯಾಂಟು, ಇದನ್ನು ನಾನು ಎಲ್ಲಿ ತೊಗೊಂಡಿದ್ದೆ ಅಂತೇಳಿ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ. ಬೇಕು ಅಂತಂದರೆ ಆ ವ್ಲಾಗ್ನ ಹೋಗಿ ನೋಡಿ, ಲಾಸ್ಟಲ್ಲಿ ಲಿಂಕ್ ಹಾಕಿರ್ತೀನಿ. ಇನ್ನು ಇದೆಲ್ಲನೂ ಕ್ಲೀನ್ ಮಾಡಿಕೊಂಡು ಉಪ್ಪಿನ ಜಾರ್ಗಳನ್ನೆಲ್ಲ ಜೋಡಿಸಿ ಈ ಥರ ಇಟ್ಕೊಳ್ತೀನಿ. ಹಾಗೆ ಮನಿ ಪ್ಲ್ಯಾಂಟು ಒಂದು ಸ್ವಲ್ಪ ಜಾಸ್ತಿನೇ ಬೇರು ಬಿಡ್ತಾ ಇತ್ತು. ಚಿಕ್ಕ ಬಾಟಲ್ ಇಟ್ಟಿದ್ದೆ, ಅದು ಅಷ್ಟು ಇನ್ನು ಬೇರು ಜಾಸ್ತಿ ಬಿಟ್ಕೊಂಡ್ರೆ ನೀರು ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಹತ್ರ ಇನ್ನೊಂದು ದೊಡ್ಡದು ಬಾಟಲ್ ಇತ್ತು, ಅದಕ್ಕೆ ನೀರು ಹಾಕಿ ಅದರಲ್ಲಿ ಮನಿ ಪ್ಲ್ಯಾಂಟ್ನ ಹಾಕಿಡೋಣ ಅಂತ ಹೇಳಿ. ಕೆಳಗಡೆನೇ ಇನ್ನು ಸ್ಪೇಸ್ ಕೂಡ ಇತ್ತು ಅದ್ರ ಪಕ್ಕದಲ್ಲೇ, ಅಲ್ಲಿಗೆ ಇಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ನೀರು ಫಿಲ್ ಮಾಡಿಬಿಟ್ಟು ಮನಿ ಪ್ಲ್ಯಾಂಟ್ನ ಸೆಟ್ ಮಾಡಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ, ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ವಿಮ್ ಜೆಲ್ಲು ಈ ರೀತಿದು ಸೋಪು ಇದೆಲ್ಲನೂ ಖಾಲಿ ಆದಾಗ ಫಿಲ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇನ್ನು ಅದೇ ಪಾಕೆಟಲ್ಲಿದ್ದರೆ ಆಗಾಗ ತಗೊಂಡು ವಾಶ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನನ್ನ ಹತ್ರ ಆಲೋವೆರಾ ಖಾಲಿಯಾಗಿರೋಂಥ ಜೆಲ್ದೊಂದು ಬಾಕ್ಸ್ ಇತ್ತು, ಅದಕ್ಕೇ ಲಿಕ್ವಿಡ್ನ ಹಾಕ್ಕೊಂಡು ಸ್ಟೋರ್ ಮಾಡಿ ಎತ್ತಿಟ್ಕೊಡ್ತೀನಿ. ಆಗ ವೆಸಲ್ಸ್ಗಳನ್ನ ಕ್ಲೀನ್ ಮಾಡುವಾಗ ಈಸಿ ಆಗುತ್ತೆ. ಅದನ್ನು ನೀಟಾಗಿ ಪುಷ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡೆ. ಇನ್ನು ನನ್ನ ಮಗಳು ಮನೆಯಲ್ಲೇ ಇದ್ದಾಳಲ್ಲ, ಏನಾದರೂ ತಿನ್ನೋಕೆ ಕೇಳ್ತಾನೆ ಇರ್ತಾಳೆ. ಇನ್ನು ನಿನ್ನೆ ನಾನು ಮ್ಯಾಂಗೋ ತೊಗೊಬಂದಿದ್ದೆ, ಅದಕ್ಕೆ ಅವಳಿಗೆ ಇದು ಸೀಸನಲ್ ಫ್ರೂಟ್ಸ್ ಅಲ್ವಾ, ಚೆನ್ನಾಗಿರುತ್ತೆ, ತಿಂತಾಳೆ ಇಷ್ಟಪಟ್ಟು ಅಂತ ಹೇಳಿ ಮ್ಯಾಂಗೋನ ಕಟ್ ಮಾಡಿಬಿಟ್ಟು, ಅದು ಸ್ಕಿನ್ನೆಲ್ಲ ತಿನ್ನಲ್ಲ, ಒಳಗಿನ ಮಾತ್ರ ತಿನ್ನೋದು. ಒಂದೊಂದು ಸರಿ ತಿನ್ಸು ಅಂತ ಹಠ ಮಾಡ್ತಾಳೆ, ತಿನ್ನೋದು ಕಷ್ಟನೇ. ಇದೆಲ್ಲ ಸ್ಕೂಲ್ಗೆ ಹಾಕಿ ಕಳಿಸಿದ್ರೆ ಸ್ವಲ್ಪ ತಿನ್ನೋದು ಕಷ್ಟ ಆಗುತ್ತೆ, ಕೈ ಬಾಯಿ ಎಲ್ಲ ಗಲೀಜು ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಮನೇಲೇ ತಿನ್ಸೋಣ ಅಂತೇಳಿ ಮನೆಗೆ ಅಂತಲೇ ತೊಗೊಂಬಂದಿದ್ದೆ. ನಾನು ಅವಳಿಗೆ ಅದನ್ನು ಕಟ್ ಮಾಡಿ ತಿನ್ನಿಸ್ದೆ ಕೂತ್ಕೊಂಡು. ಅವಳು ತಿನ್ನಲ್ಲ, ಇನ್ನು ಹಠ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅವಳು ನಾನು ಇಬ್ಬರು ಕೂತ್ಕೊಂಡು ಸ್ವಲ್ಪ ಮ್ಯಾಂಗೋ ತಿಂದ್ವಿ. ಇನ್ನು ಸ್ವಲ್ಪ ಒಂದೇ ಸಮಕ್ಕೆ ಕೆಲಸ ಮಾಡ್ತಿದ್ರೆ ನಮಗೂ ಸ್ವಲ್ಪ ಟಯರ್ಡ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಈ ಡೀಪ್ ಕ್ಲೀನ್ ಮಾಡುವಾಗೆಲ್ಲ ಅಷ್ಟೇ, ನಾನು ಫುಲ್ಲು ಒಂದೇ ಸಮಕ್ಕೆ ಕೆಲಸ ಮಾಡಲ್ಲ, ತುಂಬ ಸುಸ್ತಾಗಿ ಹೋಗ್ಬಿಡತ್ತೆ. ಹಾಗಾಗಿ ಆಗಾಗ ಸ್ವಲ್ಪ ಬ್ರೇಕ್ ತೊಗೊಂಡು, ಇನ್ನು ನನ್ನ ಮಗಳಿದ್ರೆ ಅವಳ ಜೊತೆ ಮಾತಾಡಿಕೊಂಡು ಏನಾದರೂ ಅವಳ ಜೊತೆ ತಿನ್ನಿಸ್ಕೊಂಡು, ಇನ್ನು ಅವಳದೇ ಪದೇ ಪದೇ ಕರಿತಾನೆ ಇರ್ತಾಳೆ, ಹಾಗಾಗಿ ಅವಳ ಹತ್ರ ಹೋಗಲೇಬೇಕಾಗುತ್ತೆ. ಆ ಥರದ್ರಿಂದ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಮಧ್ಯಾಹ್ನ ನಮ್ಮ ಮನೆಯವರು ಬರೋ ಟೈಮ್ ಆಗೋಗಿತ್ತು, ಇನ್ನು ಅಡುಗೆ ಮಾಡಬೇಕಿತ್ತು. ಕ್ಲೀನಿಂಗೆಲ್ಲ ಮುಗಿಯೋಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಇನ್ನು ನನ್ನ ಮಗಳಿಗೆ ಸ್ವಲ್ಪ ಆಯಿಲು ಹಾಕ್ಕೊಡ್ಬೇಕಿತ್ತು ತಲೆಗೆ. ಸ್ಯಾಟರ್ಡೆ ಅಲ್ವಾ, ರಜೆ ಇರುತ್ತೆ, ಮನೇಲಿರ್ತಾಳೆ. ಈಸಿಯಾಗಿ ಆಯಿಲ್ನ ನೀಟಾಗಿ ಹಚ್ಚಿದ್ರೆ ಚೆನ್ನಾಗಿ ಹೇರು ಆಯಿಲ್ನ ಕುಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಆಯಿಲ್ ಹಾಕೋಣ ಅಂತ ಮ್ಯಾಂಗೋ ಎಲ್ಲ ತಿನ್ನಿಸ್ಕೊಂಡು ಅವಳಿಗೂ ಆಯಿಲ್ ಅಪ್ಲೈ ಮಾಡಿ, ನಾನು ಅಷ್ಟೇ ಅವಳ ಜೊತೆಗೇ ಆಯಿಲ್ ಅಪ್ಲೈ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನನ್ನ ಮಗಳ ಜೊತೆ ಮಾತಾಡ್ಕೋತಾ ಕೂತ್ಕೊಂಡ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಡೀಪ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು, ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಇನ್ನು ಕಸ ಎಲ್ಲ ಗೂಡಿಸಿ ಕ್ಲೀನಿಂಗ್ ಎಲ್ಲ ಮುಗಿಸಿದ್ದೆ. ಇನ್ನು ಮಾಪಿಂಗ್ ಒಂದೇ ಬಾಕಿ ಇದ್ದಿದ್ದು, ಮಾಪಿಂಗ್ ಮಾಡ್ಕೊಂಬಿಟ್ಟು ಸಾಂಬಾರು ರೈಸು ಮಾಡಿಬಿಡೋಣ ಅಂತ ಹೇಳಿ ಮಾಪ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ನಾನು ಟಬ್ಬು ಮತ್ತು ಫ್ಲಶ್ ಮಾಪ್ನ ಯೂಸ್ ಮಾಡ್ತಾಯಿದ್ದೀನಿ. ಇದ್ರದ್ದು ಏನು ಯೂಸ್ ಅಂತಂದರೆ, ಮತ್ತು ನಾವು ಸ್ಟಿಕ್ ತೊಗೊಂಡಾಗ ಬೇರೆ ಬಕೆಟಿಗೆ ನೀರು ಹಾಕ್ಕೊಂಡು ಹಿಂಡಿ ಒರೆಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದು ಹಾಗಲ್ಲ, ಇದೇನೆಂದರೆ ಫಸ್ಟು ವೆಟ್ ಮಾಡಿಕೊಂಡು ವೈಪ್ ಮಾಡಿಕೊಂಡು ಮತ್ತೆ ಫ್ಲಶ್ ಮಾಡಿ ಡ್ರೈ ಆಗುತ್ತೆ ತುಂಬ ಚೆನ್ನಾಗಿ. ಮತ್ತು ಫ್ರಿಜ್ ಕೆಳಗಡೆ, ವಾಷಿಂಗ್ ಮಿಷಿನ್ ಕೆಳಗಡೆ, ಹಾಗೆ ದಿವಾನ್ ಕಟ್ ಕೆಳಗಡೆ ಈಸಿಯಾಗಿ ಹೋಗಿ ಬರುತ್ತೆ, ಕ್ಲೀನ್ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಫ್ಲಶ್ ಮಾಪ್ನ ಯೂಸ್ ಮಾಡ್ತೀನಿ. ಇದು ಆನ್ಲೈನಲ್ಲೂ ಸಿಗುತ್ತೆ, ಹಾಗೆ ವಿಶಾಲ್ ಮಾರ್ಟು, ಡಿ ಮಾರ್ಟು ಈ ಥರ ಔಟ್ಸೈಡಲ್ಲೂ ಕೂಡ ಸಿಗುತ್ತೆ. ಅರೌಂಡ್ ಒಂದು 1000 ರೂಪೀಸ್ ಆಗುತ್ತೆ. ಬಟ್ ಬಾಳಿಕೆ ಚೆನ್ನಾಗಿರುತ್ತೆ, ಜೊತೆಗೆ ಒಂದು ಸ್ಪೇರ್ ಕೂಡ ಕೊಡ್ತಾರೆ ಕಾಟನ್ದು. ಇದೆಲ್ಲ ಹಾಳಾದಮೇಲೆ ಅದನ್ನು ನಾವು ಹಾಕ್ಕೋಬೋದು.
ಇನ್ನು ಇದು ಮೀಶೋದಲ್ಲೂ ಅಷ್ಟೇ ಒಂದು 699 ಕೂಡ ಸಿಕ್ಕುತ್ತೆ. ನಮಗೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕು ಅಂತಂದರೆ 1000 ರೇಂಜಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನಕ್ಕೆ ಮೂಲಂಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಏನಂತಂದರೆ ನಾನು ಕುಕ್ಕರಲ್ಲಿ ಬೇಳೆ ಹಾಗೆ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕ್ತೀನಿ ಖಾರದ ಪುಡಿ ಹಾಕೋದ್ರಿಂದ. ಈ ರೀತಿ ಎಲ್ಲನೂ ಹಾಕಿ ತೊಳೆದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಬೇಯಿಸಿಟ್ಕೊಂಡು ಇನ್ನು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಹಾಗೆ ಮೂಲಂಗಿ ಒಗ್ಗರಣೆಗೆ ಹಾಕುವಾಗ ಹಾಕ್ತೀನಿ. ಅದ್ರ ಜೊತೆಗೆ ಖಾರದ ಪುಡಿ, ಮನೇಲಿ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ, ಖಾರದ ಪುಡಿ ಮಿಕ್ಸ್ ಆಗಿರುತ್ತಲ್ಲ ಅದನ್ನು ಹಾಕಿ ಇನ್ನು ಅದ್ರ ಜೊತೆಗೆ ನಾವು ಬೇಯಿಸಿಟ್ಕೊಂಡಿರೋಂಥ ಬೇಳೆ, ಸೊಪ್ಪು ಎಲ್ಲನೂ ಈ ಖಾರದ ಪುಡಿ, ಮೂಲಂಗಿ ಎಲ್ಲ ಹಾಕಿದ್ಮೇಲೆ ಅದನ್ನು ಮಿಕ್ಸ್ ಮಾಡ್ತೀನಿ. ಅದನ್ನು ಮಿಕ್ಸ್ ಮಾಡಿ ಎಷ್ಟು ನೀರು ಬೇಕೋ ಅಷ್ಟನ್ನು ಇನ್ನು ಬೇಯಿಸಿರೋ ಪಾತ್ರೆಯಲ್ಲೇ ನೀರು ತೊಗೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ, ಅಂದರೆ ಸಬ್ಸಿಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಯಾವ ಥರನಾದರೂ ಹೇಳ್ಬೋದು, ಅದನ್ನು ಹಾಕಿದ್ರೆ ಮೂಲಂಗಿ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ನಾನು ಸೊಪ್ಪೆಲ್ಲ ತೊಗೊಬಂದಿದ್ನಲ್ಲ, ಇದ್ದರೆ ಮಾತ್ರ ಕಂಪಲ್ಸರಿ ಹಾಕ್ತೀನಿ. ಅದನ್ನು ಅಷ್ಟೇ ಕಟ್ ಮಾಡಿ ಕ್ಲೀನಾಗಿ ತೊಳೆದು ಮೂಲಂಗಿ ಎಲ್ಲ ಹಾಕಾದ್ಮೇಲೆ ಕೊನೆಯಲ್ಲಿ ಈ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬೇಯಿಸಿ ಬೆಂದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ಹಾಗೆ ಬೇಗ ರೆಡಿ ಆಗುತ್ತೆ. ಅಂದರೆ ಮೂಲಂಗಿ ಸಾಂಬಾರನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಯಾವ ರೀತಿ ಮಾಡಿದ್ದೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಆ್ಯಂಡ್ ಕಾಮೆಂಟ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ.